Hello my dear students, welcome to my 29th video class of 2nd PUC Accountancy. So in my last class, I have started death of a partner and I have solved one problem, example problem. So in the death of a partner, what are all the items they have given in the problem and how you will going to treat those items while solving the problem. I will explain now. In the example problem also I explained about those items. It's okay, once again I will explain about the problem. ಆದರೆ ಪ್ರಾಬ್ಲಮ್ ಅನ್ನ ಎಕ್ಸ್ಪ್ಲೈನ್ ಮಾಡುವಾಗ ಅಂದರೆ ನೀವು ಕ್ವೆಶ್ಚನ್ ಅನ್ನ ಓದುವಾಗ ತುಂಬ ನೀಟಾಗಿ ನಿಧಾನವಾಗಿ ಯಾವ್ಯಾವ ಐಟಮ್ ಅನ್ನು ನಾವು ಫಸ್ಟು ಕನ್ಸಿಡರ್ ಮಾಡಬೇಕು ಆನ್ಸರನ್ನು ಮಾಡೋದಕ್ಕೆ, ಸೊಲ್ಯೂಷನನ್ನು ಮಾಡೋದಕ್ಕೆ ಅಂತ ಹೇಳಿ ನಾವು ಪ್ರಾಬ್ಲಮನ್ನು ನೋಡಬೇಕಾಗ್ತದೆ. ಆ ಒಂದು ಮೈಂಡ್ಸೆಟ್ ಇಟ್ಕೊಂಡು ಅಂದರೆ ಯಾವ ಯಾವ ಐಟಮನ್ನು ನಾವು ಹೈಲೈಟ್ ಮಾಡಿ ತುಂಬ ಇಂಪಾರ್ಟೆಂಟ್ ಕೊಟ್ಟು ನೋಡ್ಕೋಬೇಕು ಅಂತ ಅನ್ನೋದನ್ನು. ಲೆಟ್ಸ್ ರೀಡ್ ದ ಪ್ರಾಬ್ಲಮ್ ಅನ್ನು ಓದೋಣ. P, Q and R are partners sharing profits and losses in the ratio of 2:2:1. This is the ratio. Their capital balances on 1/1/2017 stood at rupees, see 1/1/2017, this is the calendar year, rupees 70,000, 50,000, 40,000. It means 70,000 for P, 50,000 for Q and 40,000 for R respectively. Q died. So here Q died ಅಂದ್ರೆ Q ಸತ್ತು ಹೋಗಿದ್ದಾನೆ. On ಯಾವಾಗ, that's very important, 30th 6 2017. This is very important. 30/6/2017 Q died. According to partnership deed, Q's executors are entitled to get the following. ಸೊ ಪಾರ್ಟ್ನರ್ಶಿಪ್ನ ಅಗ್ರಿಮೆಂಟಲ್ಲಿ ಬರೆದುಕೊಂಡಿರುವ ಪ್ರಕಾರ ಕ್ಯೂಸ್ನ ಕಡೆಯವರಿಗೆ, ಎಕ್ಸಿಕ್ಯೂಟರ್ಸ್ಗೆ ನಾವು ಏನೇನನ್ನೆಲ್ಲ ಕೊಡಬೇಕು ಅಂತ ಹೇಳಿ ನಿಮಗೆ ಇಲ್ಲಿ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಕ್ಯೂಸ್ ಎಕ್ಸಿಕ್ಯೂಟರ್ಸ್ಗೆ ಕೊಡ್ತಾ ಹೋಗ್ತೀವಿ. ಸೊ ನಾವಿಲ್ಲಿ ನೋಡ್ಕೋಬೇಕಾಗಿರೋದು 1/1/2017 ಆಗಿರೋದ್ರಿಂದ 6ನೇ ತಿಂಗಳವರೆಗೆ, ಸೊ 1ನೇ ತಿಂಗಳಿಂದ 6ನೇ ತಿಂಗಳವರೆಗೆ 6 ತಿಂಗಳು ಅವನು ಏನು ಮಾಡಿದ್ದಾನೆ, ಬದುಕಿದ್ದಾನೆ. ನಾವು ಲೆಟ್ಸ್ ಸಿ ಒನ್ ಬೈ ಒನ್. ಕ್ಯೂಸ್ ಕ್ಯಾಪಿಟಲ್ ಆಸ್ ಆನ್ 1/1/2017 ಏನನ್ನ ಕೊಡ್ಬೇಕಂತ ಕ್ಯೂಗೆ. ಸೊ ಅವನ ಕ್ಯಾಪಿಟಲ್ ಏನಿದೆ ಆಸ್ 1/1/2017 ಪ್ರಕಾರ ಅವನ ಕ್ಯಾಪಿಟಲನ್ನು ಕೊಡಬೇಕು. ಹಾಗಾದರೆ ಕ್ಯೂಸ್ನ ಕ್ಯಾಪಿಟಲ್ ಯಾವುದು? ಸೊ PQR ಅದರ ಪ್ರಕಾರ ನೋಡೋದಾದರೆ this is for P's capital, this is Q's capital. 50,000 is the Q's capital. Next, interest on capital at 6% per annum. ಸೊ ಇವಂದೇನು ಕ್ಯಾಪಿಟಲ್ ಇದೆ 50,000, ಆ 50,000ಕ್ಕೆ 6% ಇಂಟ್ರೆಸ್ಟನ್ನು ಕೊಡಬೇಕಂತ. ನೆಕ್ಸ್ಟ್, ಸ್ಯಾಲರಿ ಟು ಕ್ಯೂ at rupees 1,000 per month. So this is very important. Per month ಅಂತ ಹೇಳಿದ್ದಾರೆ. ಸೊ ಪರ್ ಮಂತ್ ಅಂತ ಹೇಳಿದ ಮೇಲೆ ಅವನು ಎಷ್ಟು ತಿಂಗಳು ಬದುಕಿದ್ದಾನೆ ಅಷ್ಟು ತಿಂಗಳಿಗೆ ಮಾತ್ರ ನಾವು ಏನನ್ನ ಕೊಡ್ತೀವಿ, ಸ್ಯಾಲ್ರಿಯನ್ನು ಕೊಡ್ತೀವಿ. ಹಾಗಾದರೆ 1,000 into 6. ಕ್ಯೂಸ್ ಶೇರ್ ಆಫ್ ಗುಡ್ ವಿಲ್, ಅವನ ಗುಡ್ ವಿಲ್ ಅನ್ನು, ಅವನ ಶೇರು ಎಷ್ಟಿದೆಯೋ ಅಷ್ಟು ಗುಡ್ ವಿಲ್ ಅನ್ನು ಕ್ಯೂಗೆ ಕೊಡಬೇಕು. ಗುಡ್ವಿಲ್ ಆಫ್ ದ ಫರ್ಮ್ ಈಸ್ rupees 60,000. ಸೊ ಫರ್ಮ್ನ ಗುಡ್ವಿಲ್ ಅನ್ನು ಕೊಟ್ಟಿದ್ದಾರೆ 60,000. ಆ 60,000ದಲ್ಲಿ ಕ್ಯೂಸ್ನ ಶೇರ್ ಎಷ್ಟಿದೆಯೋ ಅಷ್ಟು ಶೇರನ್ನು ಅವನಿಗೆ ನಾವು ಕೊಡಬೇಕಾಗ್ತದೆ.
Q is entitled for commission of rupees 4,000 per year. ಅಬ್ಸರ್ವ್ ಮಾಡಿ, 4,000 per year. ಪರ್ ಇಯರ್ಗೆ 4,000 ಅಂತ ಹೇಳಿದ್ದಾರೆ. ಆದರೆ ನಮಗೆ ಅವನು ಎಷ್ಟು ತಿಂಗಳು ಬದುಕಿದನೋ ಅಷ್ಟು ತಿಂಗಳಿಗೆ ನಾವು ಕೊಡಬೇಕಾಗ್ತದೆ. ಪ್ರಿಪೇರ್ ಕ್ಯೂಸ್ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯೂ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಡೂ ಮಾಡೋಣ. ಸೊ ಫಸ್ಟ್ ಹೆಡ್ಡಿಂಗ್ ಹಾಕಿ ಕ್ಯೂಸ್ ಕ್ಯಾಪಿಟಲ್ ಅಕೌಂಟ್. ಪುಟ್ ಕಾಲಮ್ particulars amount. So you have to write here particulars amount in rupees, particulars amount in rupees. You have to mention debit, credit. This is the format for preparing the Q's capital account. Let's take one by one. Q's capital as on 1/1/2017. Q na capital ಎಷ್ಟಿದೆ? 50,000. You have to write here by balance. ಕ್ಯಾಪಿಟಲ್ ಅನ್ನು ನಾವು ಯಾವಾಗಲೂ ಬ್ಯಾಲೆನ್ಸ್ ಅಂತಾನೆ ಶೋ ಮಾಡಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಕ್ಯೂಸ್ ಕ್ಯಾಪಿಟಲ್ ನಮ್ಮ ಹತ್ರ 50,000 ಇದೆ ಪ್ರಾಬ್ಲಮಲ್ಲಿ. ಸೊ ಫಸ್ಟ್ ಥಿಂಗ್ ಓವರ್. ಸೆಕೆಂಡ್ ಒನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 6% per annum. ಸೊ ಬೈ interest on capital. ಸೊ ಕ್ಯಾಪಿಟಲ್ ತಗೊಳ್ಳೋಣ. ಎಷ್ಟಿದೆ? 50,000 ಇಂಟು ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಹೇಳಿದ್ದಾರೆ? 6/100 ಇಂಟು ಎಷ್ಟು ತಿಂಗಳು ಬದುಕಿದ್ದ ಅವನು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. 6/12. ಸೊ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೇಗೆ ಕಂಡುಹಿಡಿಯೋದು? ಫಸ್ಟು ಕ್ಯಾಪಿಟಲ್ನ ತಗೋತೀರಾ, ಇಂಟು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಇಂಟ್ರೆಸ್ಟು ಅಷ್ಟನ್ನು ಹಾಕೊತೀರಾ. 6% ಕೊಟ್ಟಿದ್ದಾರೆ ಲೆಕ್ಕದಲ್ಲಿ, ಇಂಟು ಅವನು ಎಷ್ಟು ತಿಂಗಳು ಬದುಕಿದ್ದ ಅಷ್ಟು ತಿಂಗಳಿಗೆ ಮಾತ್ರ ನಾವು ಏನನ್ನು ಕೊಡ್ತೀವಿ? ಇಂಟ್ರೆಸ್ಟನ್ನು ಕೊಡ್ತೀವಿ. ಸೊ ಆನ್ಸರ್ ಬಂದು 1,500. ನೆಕ್ಸ್ಟ್, ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಓವರ್, ಸೆಕೆಂಡ್ ಐಟಮ್ ಆಲ್ಸೋ ಓವರ್, ಆ್ಯಂಡ್ ಥರ್ಡ್ ಸ್ಯಾಲರಿ ಟು ಕ್ಯೂ ಅಟ್ ₹1,000 per month. ಪರ್ ಮಂತ್ ಅಂತ ಹೇಳಿದ್ದಾರೆ, ಅಂದರೆ ಒಂದು ತಿಂಗಳಿಗೆ 1,000 ರೂಪಾಯಿ ಅಂತ ಹೇಳಿ. ಸೊ ಅವನು ಎಷ್ಟು ತಿಂಗಳು ಬದುಕಿದ್ದ? ಸೊ 6 months. ಇಲ್ಲೇ ಗೊತ್ತಾಗ್ತದೆ ನೋಡಿ, ಇಲ್ಲಿಂದ 1/1/2017 ಇಂದ 30/6/2017 ಬದುಕಿದ್ದಾನೆ ಅವನು. ಸೊ ಹಾಗಾಗಿ 6 months ಬದುಕಿದ್ದಾನೆ. ಬೈ ಸ್ಯಾಲರಿ ಅಕೌಂಟ್. ಸೊ 1,000 ಇಂಟು 6. ಅವನು 6 ತಿಂಗಳಲ್ವ ಬದುಕಿರೋದು. ಸೊ 6,000. ಓಕೆ. ಸೊ ಮೂರನೇ ಐಟಮ್ ಆಲ್ಸೋ ಓವರ್. ನೆಕ್ಸ್ಟ್, ನಾಲ್ಕನೇದು ಕ್ಯೂಸ್ ಶೇರ್ ಆಫ್ ಗುಡ್ವಿಲ್ ಆಫ್ ದ ಫರ್ಮ್. ಕ್ಯೂಗೆ ಸೇರಬೇಕಾಗಿರುವಂತಹ ಗುಡ್ವಿಲ್, ಅವನ ಷೇರು ಎಷ್ಟಿದೆಯೋ ಅಷ್ಟನ್ನು ನಾವು ಕೊಡಬೇಕಾಗ್ತದೆ. ಸೊ ಕಂಪನಿಯ ಗುಡ್ವಿಲನ್ನು ಕೊಟ್ಟಿದ್ದಾರೆ 60,000. ಹಾಗಾದರೆ ತಗೊಳ್ಳೋಣ. ಬೈ ಗುಡ್ವಿಲ್. ಕಂಪನಿಯ ಗುಡ್ವಿಲ್ ಆಗಿರೋದ್ರಿಂದ 60,000 ಇಂಟು, ಇದಕ್ಕೆ ನಾವು ಮಂತ್ ಕ್ಯಾಲ್ಕುಲೇಟ್ ಮಾಡಬಾರ್ದು ಗುಡ್ವಿಲ್ಗೆ, ಬರೀ ಅವನ ಶೇರ್ ಎಷ್ಟಿದೆಯೋ ಆ ಶೇರನ್ನು ಕ್ಯಾಲ್ಕುಲೇಟ್ ಮಾಡಿ ಆಚೆ ಹಾಕಬೇಕಾಗುತ್ತೆ. ಅವನ ಶೇರನ್ನು ನಾವು ನೋಡೋದಾದರೆ ನೋಡಿ, 2:2:1 ಇದೆ. ದಿಸ್ 2 is for P ಆ್ಯಂಡ್ ದಿಸ್ 2 is for Q. ಸೊ ಈ ಪ್ರಾಬ್ಲಮಲ್ಲಿ ಕ್ಯೂ ಎಕ್ಸ್ಪೈರ್ಡ್ ಆಗಿರೋದ್ರಿಂದ ನಾವು ಅವನ ರೇಷಿಯೋವನ್ನು ತೆಗೆದುಕೊಳ್ತೀವಿ. ದಟ್ ಈಸ್ 2/5. 5ನಾ? ಎಸ್, 2/5. ನೋಡಿ, ಗುಡ್ವಿಲ್ ಇಲ್ಲಿ ನಮಗೆ ಲೆಕ್ಕದಲ್ಲಿ ಗುಡ್ವಿಲ್ ಆಫ್ ದ ಫರ್ಮ್ ಈಸ್ ₹60,000. ಸೊ ಇಲ್ಲಿ ಅವನ ಗುಡ್ವಿಲನ್ನು ಕೊಟ್ಟಿಲ್ಲ, ಕಂಪನಿಯ ಗುಡ್ವಿಲನ್ನು ಕೊಟ್ಟಿದ್ದಾರೆ. ಆ ಕಂಪನಿಯ ಗುಡ್ವಿಲ್ಲಿಂದ
ಅವನಿಗೆ ಸೇರಬೇಕಾಗಿರುವಂತಹ ಶೇರ್ ಆಫ್ ಗುಡ್ ವಿಲ್ ಅನ್ನು ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್. ಸೊ ಅವನಿಗೆ ಸೇರಬೇಕಾಗಿರುವಂತಹ ಗುಡ್ ವಿಲ್ ಏನಿದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಗುಡ್ ವಿಲ್ಲನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಮಂತ್ ಕ್ಯಾಲ್ಕುಲೇಷನ್ ಬರಲ್ಲ. ಅವನ ರೇಷಿಯೋ ಎಷ್ಟಿರುತ್ತೋ, ಅವನ ಶೇರ್ ಎಷ್ಟಿರುತ್ತೋ ಅಷ್ಟು ಶೇರನ್ನು ನಾವು ಕೊಟ್ಟು ಕಳಿಸ್ತೀವಿ. ಸೊ 60,000 ಇಂಟು 2/5 ಮಾಡಿದರೆ ನಮಗೆ 24,000 ಬರ್ತದೆ. 24,000. ನೆಕ್ಸ್ಟ್, Q is entitled for commission of rupees 4,000 per year. ಒಂದು ವರ್ಷಕ್ಕೆ 4,000 ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ಇವನು ಬದುಕಿರೋದು ಜಸ್ಟ್ 6 ಮಂತ್ಸ್ ಅಷ್ಟೇ. ಸೊ ಹಾಗಾಗಿ 6 ಮಂತ್ಸಿಗೆ ಎಷ್ಟಾಗುತ್ತೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಬೈ ಕಮಿಷನ್ ಅಕೌಂಟ್. ಬೈ ಕಮಿಷನ್ ಅಕೌಂಟ್. ಸೊ ಎಷ್ಟಿದೆ ನಮ್ಮ ಹತ್ರ? 4,000 ಇದೆ. ಸೊ ಈ 4,000 6 ಮಂತ್ಸಿಗೆ ಆಗೋದಾದರೆ 6 ಡಿವೈಡೆಡ್ ಬೈ 12. ಸೊ ಇಷ್ಟೇ. ಈ ಕಮಿಷನ್ ಕೂಡ ನಮಗೆ ಮಂತ್ ಕ್ಯಾಲ್ಕುಲೇಷನನ್ನು ಬರುತ್ತೆ. ಸೊ ಇದರಲ್ಲಿ ಶೇರ್ ಇರಲ್ಲ, ಯಾಕಂದರೆ ಅವನ ಕಮಿಷನ್ನೇ ಆಗಿರೋದ್ರಿಂದ. ಸೊ ಅವನಿಗೆ ವರ್ಷಕ್ಕೆ 4,000 ಅಂತ ಫಿಕ್ಸ್ ಆಗಿತ್ತು. ಆದರೆ ಅವನು ವರ್ಷದ ಮಧ್ಯದಲ್ಲೇ ತೀರ್ ಹೋಗಿದ್ರಿಂದ ಅವನು ಎಷ್ಟು ತಿಂಗಳು ಬದುಕಿದ್ದಾನೆ ಅಷ್ಟು ತಿಂಗಳು ಮಾತ್ರ ನಾವು ಕಮಿಷನನ್ನು ಕೊಡಬೇಕಾಗ್ತದೆ. ದಟ್ ಈಸ್ 2,000. ಸೊ ನೋಡಿ, ಇಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸು ಕಂಪ್ಲೀಟ್ ಆಗುತ್ತೆ. ಸೊ ಈಗ ನಾವು ಮಾಡಬೇಕಾಗಿರೋ ಕೆಲಸ, ಯು ಹ್ಯಾವ್ ಟು ಟೋಟಲ್ ದಿಸ್. ಇಷ್ಟನ್ನು ಏನು ಮಾಡಬೇಕು? ನೀವೀಗ ಟೋಟಲ್ ಮಾಡಬೇಕು. ಸೊ ನಮಗೆ ಡೆಬಿಟಲ್ಲಿ ಬರೆಯುವಂತಹ ಯಾವುದೇ ಐಟಮ್ಗಳು ಇಲ್ಲದೆ ಇರೋದ್ರಿಂದ ನಾನು ಡೆಬಿಟಲ್ಲಿ ಏನನ್ನೂ ಬರೆದಿಲ್ಲ. ಟೋಟಲ್ ಮಾಡಿ. ಇದಿಷ್ಟನ್ನು ಟೋಟಲ್ ಮಾಡಿದಾಗ ನಮಗೆ 83,500 ಬರ್ತದೆ. ಇದಿಷ್ಟನ್ನು ಟೋಟಲ್ ಮಾಡಿದಾಗ 83,500. ಸೊ ಕ್ಯೂ ಇಂದ ಯಾವುದೇ ಅಮೌಂಟನ್ನು ನಾವು ಇಸ್ಕೊಳ್ಳದೆ ಇರೋದ್ರಿಂದ ಸೊ ಇದೇ ವ್ಯಾಲ್ಯೂವನ್ನು ನಾವು ಕ್ಯೂಸ್ ಎಕ್ಸಿಕ್ಯೂಟರ್ಸ್ಗೆ ಕೊಡಬೇಕಾಗ್ತದೆ. ಸೊ ಟು ಕ್ಯೂಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು? 83,500. ಸೊ 83,500 ರುಪೀಸನ್ನು ಯಾರು ಕೊಡ್ತಾ ಇದ್ದೀವಿ? ಕ್ಯೂಸ್ ಎಕ್ಸಿಕ್ಯೂಟರ್ಸ್ಗೆ ಕೊಡ್ತಾ ಇದ್ದೀವಿ. 83,500. ಯು ಹ್ಯಾವ್ ಟು ಟೋಟಲ್ ದೀಸ್ all values and that amount is given to Q's executors account. So same ಇದೇ ಕೈಂಡಲ್ಲಿ ನಾವು ಇನ್ನೊಂದು ಡಿಫ್ರೆಂಟ್ ಪ್ರಾಬ್ಲಮನ್ನು ನೋಡೋಣ. ಆದರೆ ಈ ಪ್ರಾಬ್ಲಮ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ನಾನು ಅನ್ಕೊತೀನಿ. ಸೊ ಫಸ್ಟ್ ನೀವು ಪ್ರತಿಯೊಂದು ಅಡ್ಜಸ್ಟ್ಮೆಂಟ್, ಒಂದು ಅಡ್ಜಸ್ಟ್ಮೆಂಟ್ ಆದ ನಂತರ ಇನ್ನೊಂದು ಅಡ್ಜಸ್ಟ್ಮೆಂಟ್, ಆ ರೀತಿ ಮಾಡ್ಕೊಂಡು ಹೋಗ್ಬೇಕು ನೀವು. ಒಟ್ಟಿಗೆ ಎಲ್ಲನೂ ಯಾವುದೋ ಒಂದೊಂದು ಕಡೆ ಮಾಡಿದಾಗ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಏನು ತೊಗೋಬೇಕು ನಾವು? ಫಸ್ಟ್ ವಿ ಹ್ಯಾವ್ ಟು ಟೇಕ್ ದಿ ಕ್ಯಾಪಿಟಲ್, ಅದನ್ನು ಮರಿಬೇಡಿ. ಅದಾದಮೇಲೆ ಏನು ಆರ್ಡರ್ ವೈಸ್ ಕೊಟ್ಟಿರ್ತಾರೋ ಆರ್ಡರ್ ವೈಸು ನೀವು ಒಂದೊಂದು ಐಟಮನ್ನು ಕೂಡ ಕನ್ಸಿಡರ್ ಮಾಡ್ತಾ ಬನ್ನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 6 ಮಾರ್ಕ್ಸ್ ಫಾರ್ ದಿ ಎಕ್ಸಾಮಿನೇಷನ್. ಸೊ ನಾವೀಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. ಈ ಪ್ರಾಬ್ಲಮಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟು ಬೇರೆ ರೀತಿಯಿದೆ, ಜೊತೆಗೆ ಕೆಲವೊಂದು ಐಟಮ್ಸ್ ಡಿಫ್ರೆಂಟ್ ಆಗಿದೆ. ಸೊ ಆ ಐಟಮ್ಸನ್ನು ನಾವು ಹೇಗೆ ಟ್ರೀಟ್ ಮಾಡೋದು ಅಂತ ಹೇಳಿ ನೋಡೋಣ. ಪ್ರಾಬ್ಲಮ್ ಓದೋಣ ನೋಡಿ. ಗಿರೀಶ್, ಮಹೇಶ್ ಆ್ಯಂಡ್ ವರುಣ್ were sharing profits and losses in the ratio of 6:3:2 respectively. So 6:3:2. Their capitals on 1/4/2017 stood at 60,000, 30,000, 20,000. It means Girish for 60,000, Mahesh for 30,000, Varun's for 20,000 respectively. On 30th September 2017, Varun died. See, this is very important. Observe. On 30th September 2017, Varun died.
ಸೊ 30/9/2017 ವರುಣ್ ಡೈಡ್ ಆಗಿದ್ದಾನೆ. ದ ಡಿಸೀಸ್ಡ್ ಪಾರ್ಟ್ನರ್ಸ್ ಶೇರ್ ಆಫ್ ಗುಡ್ವಿಲ್ ಈಸ್, ಸೊ ಡಿಸೀಸ್ಡ್ ಪಾರ್ಟ್ನರ್ಸ್ ಶೇರ್ ಆಫ್ ಗುಡ್ವಿಲ್ ಈಸ್ 10,000. The deceased partner's share in accrued profit up to the date of his death is rupees 4,200. ನೋಡಿ ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ. ವರುಣ್ಸ್ ಕಮಿಷನ್ ಈಸ್ rupees 600 ಪರ್ ಮಂತ್, ತಿಂಗಳಿಗೆ 600. ಅಂದರೆ ನಾವೇನು ಮಾಡಬೇಕು, ಅವನು ಎಷ್ಟು ತಿಂಗಳು ಬದುಕಿದನೋ ಅಷ್ಟು ತಿಂಗಳಿಗೆ ನಾವು ಮಲ್ಟಿಪಲ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಹಿಸ್ ಡ್ರಾಯಿಂಗ್ಸ್ ಅಪ್ ಟು ದ ಡೇಟ್ ಆಫ್ ಡೆತ್ amounted to rupees 8,000. This is the drawings. ನೋಡಿ ನಿಮಗೆ 2 ಲೆಕ್ಕ ಮಾಡಿಸಿದ್ದೆ, 2 ಲೆಕ್ಕದಲ್ಲೂ ಡ್ರಾಯಿಂಗ್ಸ್ ಬಂದಿರಲಿಲ್ಲ. ಸೊ ಈ ಲೆಕ್ಕದಲ್ಲಿ ಡ್ರಾಯಿಂಗ್ಸ್ ಬಂದಿದೆ. ಹೇಗೆ ಕನ್ಸಿಡರ್ ಮಾಡೋದು ಲೆಕ್ಕ ಮಾಡುವಾಗ ಹೇಳ್ತೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% per annum. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅ 10%. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಲೆಕ್ಕದಲ್ಲಿ ಕೊಟ್ಟಿರೋದು. ಇದನ್ನು ಹೇಗೆ ಟ್ರೀಟ್ ಮಾಡೋದು ಅಂತ ಹೇಳಿ ನಾನು ಪ್ರಾಬ್ಲಮನ್ನು ಮಾಡೋ ಮುಖಾಂತರ ನಿಮಗೆ ಹೇಳ್ಕೊಡ್ತೀನಿ. ಸೊ ಹೆಡ್ಡಿಂಗನ್ನು ಬರೀರಿ. ಎಕ್ಸ್ಪೈರ್ಡ್ ಆಗಿರುವಂತಹ ವ್ಯಕ್ತಿ ದಟ್ ಇಸ್ ವರುಣ್. ಸಿ ವರುಣ್ ಡೈಡ್. ಸೊ ವರುಣ್ ಡೈಡ್ ಆಗಿರೋದ್ರಿಂದ ವರುಣ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ವರುಣ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪುಟ್ ಕಾಲಮ್ particulars, amount. So don't miss to write a rupees under amount. Particulars, amount. So write credit, debit. Okay. ಹಾಗಾದರೆ ಒಂದು ಕಡೆಯಿಂದ ನೋಡೋಣ ಏನೇನಿದೆ ಅಂತ. ಫಸ್ಟ್ ವಿ ಹ್ಯಾವ್ ಟು ಗಿವ್ ಅ ಕ್ಯಾಪಿಟಲ್. ನೋಡಿ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ವರುಣ್ಸ್ ಕ್ಯಾಪಿಟಲ್ ಯಾವುದು? ದಿಸ್ ಇಸ್ ಲಾಸ್ಟ್ ಒನ್ ಇಸ್ ದ ವರುಣ್ಸ್ ಕ್ಯಾಪಿಟಲ್. ದಿಸ್ ಇಸ್ ದ ವರುಣ್ಸ್ ಕ್ಯಾಪಿಟಲ್. ಸೊ ನಾವು ಕನ್ಸಿಡರ್ ಮಾಡೋಣ. ಫಸ್ಟ್ ಒಂದು ಕ್ಯಾಪಿಟಲ್ ಇದೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಿದೆಯಪ್ಪ ಕ್ಯಾಪಿಟಲ್ ಇಸ್ 20,000. ಯು ಹ್ಯಾವ್ ಟು ರೈಟ್ ಇಟ್ ಇನ್ ಅ ಕ್ರೆಡಿಟ್. ಅಂದರೆ ಯಾವೊಬ್ಬ ವ್ಯಕ್ತಿಯ ಕ್ಯಾಪಿಟಲ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವೋ ಆ ವ್ಯಕ್ತಿಗೆ ಕೊಡಬೇಕಾಗಿರುವಂತಹ ಎಲ್ಲ ವ್ಯಾಲ್ಯೂಸ್ ಏನಿದೆ, ಎಲ್ಲ ಅಮೌಂಟ್ ಏನಿದೆ, ಅದನ್ನು ವಿ ಹ್ಯಾವ್ ಟು ಮೆನ್ಷನ್ ಇನ್ ದ ಕ್ರೆಡಿಟ್ ಸೈಡ್ ಇಟ್ ಸೆಲ್ಫ್. ಕ್ರೆಡಿಟ್ ಸೈಡಲ್ಲೇ ನಾವು ಅದನ್ನು ಬರಿತಾ ಹೋಗಬೇಕು. ನಿಮಗೆ ಗೊತ್ತಿದೆ ಕ್ಯಾಪಿಟಲ್ ರೂಲ್ ಪ್ರಕಾರ ಡೆಬಿಟ್ ಈಸ್ ಡಿಕ್ರೀಸಿಂಗ್, ಕ್ರೆಡಿಟ್ ಈಸ್ ಇನ್ಕ್ರೀಸಿಂಗ್ ಅಂತ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನೀವು. ಕ್ಯಾಪಿಟಲ್ ಅಕೌಂಟ್ ಏನೆಲ್ಲ ಕ್ಯಾಪಿಟಲ್ ಅಕೌಂಟ್ಗೆ ಹೋಗಿ ಬೀಳುತ್ತೋ, ಏನೆಲ್ಲ ಅವನು ರಿಸೀವ್ ಮಾಡ್ಕೊತಾನೋ, ಆವಾಗ ಅವನ ಕ್ಯಾಪಿಟಲ್ ರಿಸೀವ್ ಮಾಡ್ಕೊಂಡಿದ್ದು ಎಲ್ಲ ಅಮೌಂಟು ಕ್ಯಾಪಿಟಲ್ ಜೊತೆ ಜಾಯ್ನ್ ಆಗ್ತಾ ಹೋಗ್ತದೆ. ಆವಾಗ ಕ್ಯಾಪಿಟಲ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ರೂಲ್ನ ಪ್ರಕಾರ, ಕ್ಯಾಪಿಟಲ್ ರೂಲ್ನ ಪ್ರಕಾರ ಯಾವುದೆಲ್ಲ ಇನ್ಕ್ರೀಸಿಂಗ್ ಕ್ಯಾಪಿಟಲ್ ಆಗುತ್ತೋ ಸೊ ಅದನ್ನು ತೆಗೆದು ನಾವು ಎಲ್ಲಿಗೆ ಹಾಕಬೇಕು, ಕ್ರೆಡಿಟ್ಗೆ ಹಾಕೋಬೇಕಾಗ್ತದೆ. ಸೊ ಫಸ್ಟ್ ಥಿಂಗ್ ಕ್ಯಾಪಿಟಲ್ ಆಯಿತು. ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಕ್ಯಾಪಿಟಲ್ ಆಯಿತು. ಗುಡ್ ವಿಲ್ ಇದೆ. ದ ಡಿಸೀಸ್ಡ್ ಪಾರ್ಟ್ನರ್ಸ್ ಶೇರ್ ಆಫ್ ಗುಡ್ ವಿಲ್ ಈಸ್ rupees 10,000. ಸೊ ಗುಡ್ ವಿಲ್ ಡಿಸೀಸ್ಡ್ ಪಾರ್ಟ್ನರ್ ಶೇರನ್ನೇ ಕೊಟ್ಟಿರೋದ್ರಿಂದ ನೋಡಿ, ಅಬ್ಸರ್ವ್ ಮಾಡಿ, ಸ್ಟೇಟ್ಮೆಂಟನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಇದೇ ಹಿಂದಿನ ಪ್ರಾಬ್ಲಮ್ ನಾನು ಮಾಡಿದಾಗ ಅಲ್ಲಿ ಫರ್ಮ್ ಗುಡ್ ವಿಲ್ಲನ್ನು ಕೊಟ್ಟಿದ್ರು. ಅಬ್ಸರ್ವ್ ಮಾಡಿದ್ದೀರಾ ಅನ್ಕೋತೀನಿ. ಫಾರ್ಮ್ ಗುಡ್ ವಿಲ್ಲನ್ನು ಕೊಟ್ಟಾಗ ಅದರಲ್ಲಿ ಆ ಡಿಸೀಸ್ಡ್ ಪಾರ್ಟ್ನರ್ ಅಂದರೆ ಡೆತ್ ಆಗಿರುವಂತಹ ಪಾರ್ಟ್ನರ್ನ ಶೇರನ್ನು ಆಚೆಗೆ ತೆಗೆದು ನಾವು ತಗೊಂಡಿದ್ವಿ. ಆದರೆ ಈ ಪ್ರಾಬ್ಲಮ್ನಲ್ಲಿ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ, ದ ಡಿಸೀಸ್ಡ್ ಪಾರ್ಟ್ನರ್ಸ್ ಶೇರ್ ಆಫ್ ಗುಡ್ ವಿಲ್ ಈಸ್ rupees 10,000. ಯಾವೊಬ್ಬ ವ್ಯಕ್ತಿ ಸತ್ತಿದಾನೋ ಆ ಒಬ್ಬ ವ್ಯಕ್ತಿಯ ಶೇರ್ ಆಫ್ ಗುಡ್ ವಿಲ್ಲನ್ನು ಡೈರೆಕ್ಟಾಗಿ ಲೆಕ್ಕದಲ್ಲಿ ಕೊಟ್ಟಿರೋದ್ರಿಂದ ನಾವು ಗುಡ್ ವಿಲ್ನ ಡೈರೆಕ್ಟಾಗಿ ತಗೋಬೇಕಾಗ್ತದೆ. ಸೊ ಗುಡ್ ವಿಲ್ ಅಕೌಂಟ್. ಇಲ್ಲಿ ನಾವು ಶೇರನ್ನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಬರಲ್ಲ. ಡೈರೆಕ್ಟ್ಲಿ ವಿ ಕ್ಯಾನ್ ಟೇಕ್ 10,000. ಸೊ ನೆಕ್ಸ್ಟ್, ದ ಡಿಸೀಸ್ಡ್ ಪಾರ್ಟ್ನರ್ಸ್ share in accrued profit up to the date of death, his death
ಈಸ್ 4200. ಸೊ ಇದು ಕೂಡ ನೋಡಿ ನೀಟಾಗಿ ಓದಿ. ದ ಡಿಸೀಸ್ಡ್ ಪಾರ್ಟ್ನರ್ಸ್ share in accrued profit in the profit and loss suspense account up to the date of his death. ಅವನು ಸಾಯೋವರೆಗೆ ಅವನಿಗೆ ಸೇರಬೇಕಾಗಿರುವಂತಹ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್ ದೇ ಹ್ಯಾವ್ ಗಿವನ್ ಡೈರೆಕ್ಟ್ಲಿ. ನಾವು ಕ್ಯಾಲ್ಕುಲೇಟ್ ಮಾಡುವಂಥ ಅವಶ್ಯಕತೆ ಬರಲ್ಲ. ಸೊ ಡೈರೆಕ್ಟಾಗಿ ನಾವು ಅಕೌಂಟಿಗೆ ಕನ್ಸಿಡರ್ ಮಾಡ್ಬೋದು. ಸೊ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. So directly we can consider 4200, right? Yes, 4200. So next, Varun's commission is rupees 600 per month. So Varunಗೆ ಕಮಿಷನ್ ಕೊಡಬೇಕು, ಪರ್ ಮಂತಿಗೆ 600 ಅಂತ ಹೇಳಿದ್ದಾರೆ. ಹಾಗಾದರೆ ಈಗ ಅವನು ಎಷ್ಟು ಮಂತ್ಸ್ ಬದುಕಿದ್ದ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ? 4ನೇ ತಿಂಗಳಿಂದ 9ನೇ ತಿಂಗಳವರೆಗೆ 4, 5, 6, 7, 8, 9. ಸೊ ಟೋಟಲ್ 6 ಮಂತ್ಸ್ ಅವನು ಬದುಕಿದ್ದಾನೆ. ಸೊ ಬೈ ಕಮಿಷನ್ ಅಕೌಂಟ್ 600 ಪರ್ ಮಂತಿಗೆ, 1 ಮಂತಿಗೆ 600 ಇಂಟು ಅವನು ಬದುಕಿರೋದು 6. ಸೊ 3600 ಬರ್ತದೆ. ಸೊ 6 3600 ಬರ್ತದೆ. ಕಮಿಷನ್ ಅಕೌಂಟ್ 3600 ರುಪೀಸ್. ಇಲ್ಲಿ ಪರ್ ಮಂತ್ ಅಂತ ಕೊಟ್ಟಿರೋದ್ರಿಂದ ಅವನು ಎಷ್ಟು ತಿಂಗಳು ಬದುಕಿದಾನೋ ಅಷ್ಟು ತಿಂಗಳಿಗೆ ನಾವು ಮಲ್ಟಿಪಲ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಕಮಿಷನ್ ಆಯಿತು. ಹಿಸ್ ಡ್ರಾಯಿಂಗ್ಸ್ ಅಪ್ ಟು ದ ಡೇಟ್ ಆಫ್ ಡೆತ್ ಅಮೌಂಟೆಡ್ ಟು rupees 8000. ಸೊ ಡ್ರಾಯಿಂಗ್ಸ್ ಅಂದರೆ ನಿಮಗೆ ಗೊತ್ತೇ ಇದೆ, ಅವನು ಕ್ಯಾಪಿಟಲಿಂದ ಪಾರ್ಟ್ನರ್ ತನ್ನ ಕ್ಯಾಪಿಟಲಿಂದ ಕ್ಯಾಶನ್ನು ತನ್ನ ಪರ್ಸನಲ್ ಯೂಸ್ಗೆ ಅಂತ ಹೇಳಿ ವಿತ್ಡ್ರಾ ಮಾಡಿದರೆ ಅದನ್ನು ನಾವು ಪರ್ಸನಲ್ ಯೂಸ್ಗೆ ಪರ್ಟಿಕ್ಯುಲರ್ಲಿ ವಿತ್ಡ್ರಾ ಮಾಡಿದರೆ ಅದನ್ನು ನಾವು ಡ್ರಾಯಿಂಗ್ಸ್ ಅಂತ ಹೇಳಿ ಕರಿತೀವಿ. ಸೊ ವಿತ್ಡ್ರಾ ಮಾಡಿದಾಗ ಕ್ಯಾಪಿಟಲ್ ಆಟೋಮ್ಯಾಟಿಕಲಿ ಡಿಕ್ರೀಸ್ ಆಗ್ತದೆ. ಸೊ ಅವನ ಕ್ಯಾಪಿಟಲಿಂದ ಅವನು ಡ್ರಾ ಮಾಡಿದ್ರಿಂದ ಸೊ ಅವನ ಕ್ಯಾಪಿಟಲ್ ಅವನು ರಿಟರ್ನ್ ಮಾಡಿಲ್ಲ, ಕಂಪನಿಗೆ ಆ ಡ್ರಾಯಿಂಗ್ಸನ್ನು ರಿಟರ್ನ್ ಮಾಡಿಲ್ಲ ಅವನು. ಸೊ ಹಾಗಾಗಿ ಅವನಿಂದ ನಾವು ತೆಗೆದುಕೊಳ್ಬೇಕಾಗಿರುವಂತಹ ಡ್ರಾಯಿಂಗ್ಸನ್ನು, ಸೊ ಕ್ಯಾಪಿಟಲ್ ಇಸ್ ಡಿಕ್ರೀಸಿಂಗ್ ಕ್ಯಾಪಿಟಲ್ ವಿ ಹ್ಯಾವ್ ಟು ಮೆನ್ಷನ್ ಇನ್ ಅ ಡೆಬಿಟ್. ಸೊ ಡೆಬಿಟಲ್ಲಿ ಬರಬೇಕಾಗ್ತದೆ ಟು ಡ್ರಾಯಿಂಗ್ಸ್ ಅಕೌಂಟ್ 8000. ಓಕೆ, ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 10% per annum. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾವು ಪಾರ್ಟ್ನರ್ಸ್ಗೆ ಕೊಡೋದ್ರಿಂದ ಕ್ರೆಡಿಟಲ್ಲಿ ತಗೋತೀವಿ. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ? 10% ಇದೆ. ಸೊ ಕ್ಯಾಪಿಟಲ್ ಎಷ್ಟಿದೆ? 20,000 ಇದೆ. 20,000 ಇಂಟು 10 divided by 100 ಇಂಟು ಅವನು ಎಷ್ಟು ತಿಂಗಳು ಬದುಕಿದ್ದ, ದಟ್ಸ್ ವೆರಿ ಇಂಪಾರ್ಟೆಂಟ್. 6 divided by 12. ಸೊ ಅವನು 6 ತಿಂಗಳು ಬದುಕಿದ್ರಿಂದ ಸೊ ಅವನಿಗೆ ಸಿಗ್ತಾ ಇರೋದು 1000. ಸೊ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅವನ ಕ್ಯಾಪಿಟಲ್ ಬಂದು 20,000. 20,000 ಮೇಲೆ 10% ಇಂಟ್ರೆಸ್ಟ್ ಬರ್ತದೆ. ಇಂಟು ಅವನು ಬದುಕಿರೋದು ಜಸ್ಟ್ 6 ಮಂತ್ಸ್ ಆಗಿರೋದ್ರಿಂದ 6 divided by 12 ಮಾಡ್ತೀರಾ. ಸೊ 1000 ಈಸ್ ಅ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಅ ವರುಣ್. ಸೊ ಇಲ್ಲಿಗೆ ಎಲ್ಲ ಐಟಮ್ಸು ಕಂಪ್ಲೀಟ್ ಆಗುತ್ತೆ. ಸೊ ನೀವು ಮಾಡಬೇಕಾಗಿರೋ ಕೆಲಸ, ಎರಡೂ ಸೈಡು ಕೂಡ ಏನು ಮಾಡಬೇಕು, ನೀವೀಗ ಟೋಟಲ್ ಮಾಡಬೇಕು. ನಮಗೆ ಕ್ರೆಡಿಟ್ ಸೈಡಲ್ಲಿರೋ ಅಮೌಂಟೇ ಜಾಸ್ತಿ ಇದೆ, 38,800. ಸೊ 38,800 ಬರ್ತದೆ. ಡ್ರಾಯಿಂಗ್ಸನ್ನು ಮೈನಸ್ ಮಾಡಿದ್ರೆ 30,800 ಬರ್ತದೆ. ಯಾರು ಕೊಡಬೇಕು ಇದನ್ನು? ಟು ವರುಣ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಸೊ ವರುಣ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟಿಗೆ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಎಷ್ಟು? 30,800. ಸೊ ದಿಸ್ 30,800 ನೋಡಿ, ಫಸ್ಟ್ ಕ್ಯಾಪಿಟಲ್ ತೊಗೊಂಡಿದ್ರೆ ಆರ್ಡರ್ ವೈಸ್ ಅಲ್ಲಿ ಹೆಂಗಿದೆ ಹಾಗೆ ಕನ್ಸಿಡರ್ ಮಾಡ್ಕೊಂಬರ್ತೀರಾ. ನೆಕ್ಸ್ಟ್ ಗುಡ್ ವಿಲ್, ಇದು ಅವನದೇ ಶೇರ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ.
ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅವನದೇ ಶೇರ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಕಮಿಷನ್ ಪರ್ ಮಂತಿಗೆ 600 ಅಂತ ಹೇಳಿದ್ದಾರೆ. ಅವ್ನು 6 ಮಂತ್ಸ್ ಬದುಕಿದ್ದಾನೆ, ಸೊ ಹಾಗಾಗಿ 3600 ಆಗ್ತದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ದಿಸ್ ಇಸ್ ಅವನಿಗೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟನ್ನು ಕೊಟ್ಟು ಮತ್ತು ಅವನು ಎಷ್ಟು ತಿಂಗಳು ಬದುಕಿದ್ದಾನೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 1000 ಇದೆ. ಜೊತೆಗೆ ಅವನು ಡ್ರಾಯಿಂಗ್ಸನ್ನು ಡ್ರಾ ಮಾಡಿರೋದ್ರಿಂದ, ಅಮೌಂಟನ್ನು ವಿತ್ಡ್ರಾ ಮಾಡಿರೋದ್ರಿಂದ ದ್ಯಾಟ್ ಡ್ರಾಯಿಂಗ್ಸ್ ಇಸ್ ಮೆನ್ಷನ್ ಇನ್ ದ ಡೆಬಿಟ್. ಸೊ ಡೆಬಿಟಲ್ಲಿ ಹಾಕ್ತೀರಾ. ಈಗ ಎಲ್ಲ ಐಟಮ್ಸು ಮುಗಿದ ಮೇಲೆ ಎರಡೂ ಕಡೆ ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ವ್ಯಾಲ್ಯೂ ಜಾಸ್ತಿ ಬರ್ತದೆ. 38,800, 38,800. ಇದರಿಂದ ನಾವು ಡ್ರಾಯಿಂಗ್ಸನ್ನು ಮೈನಸ್ ಮಾಡಿದ್ರೆ ನಮಗೆ 30,800 ವರುಣ್ಸ್ ಕಡೆಯವರಿಗೆ ಕೊಡೋದಕ್ಕೆ ನಮ್ಮ ಹತ್ರ ಇರುವಂತಹ ಕ್ಯಾಶ್. ಸೊ ಇಲ್ಲಿಗೆ ಡೆತ್ ಆಫ್ ಎ ಪಾರ್ಟ್ನರ್ನ ಮೂರನೇ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತ. ಸೊ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಮ್ಮೆ ನೀವು ಪ್ರಾಬ್ಲಮನ್ನು ಫಸ್ಟಿಂದ ನೋಡಿ, ಜೊತೆಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನಿಧಾನವಾಗೇ ನೋಡಿ. ಜೊತೆಗೆ ನೀವು ಕೂಡ ನಾನು ಮಾಡ್ತಾ ಇರ್ತೀನಲ್ಲ ಹಾಗೆ ನೀವು ಕೂಡ ನೋಟ್ಸಲ್ಲಿ ಮಾಡ್ತಾ ಹೋಗಿ, ಪ್ರಾಕ್ಟೀಸ್ ಆಗುತ್ತೆ. ಆಫ್ಟರ್ ದಟ್ ನೀವು ಕ್ವಶನ್ ಬ್ಯಾಂಕಲ್ಲಿರುವಂತಹ ಕ್ವಶನ್ಸನ್ನು ನೋಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾದರೆ ನನ್ನ ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಇನ್ನೊಂದೆರಡು ಡಿಫ್ರೆಂಟ್ ಕೈಂಡ್ ಪ್ರಾಬ್ಲಮನ್ನು ತಗೊಂಡು ನಾನು ನಿಮ್ಮನ್ನು ಮೀಟ್ ಆಗ್ತೇನೆ. ಥ್ಯಾಂಕ್ ಯು.